ಹಲೋ ಫ್ರೆಂಡ್ಸ್, ಇವತ್ತಿನ ವಿಷಯ ಜೇನುತುಪ್ಪವನ್ನು ವೇಟ್ ರಿಡಕ್ಷನ್ ಮಾಡಲಿಕ್ಕೆ ಬಿಸಿ ನೀರಲ್ಲಿ ಕುಡಿಬೋದಾ? ಸೊ ಖಂಡಿತ ಬೇಡ. ಯಾಕೆಂತ ಹೇಳಿದ್ರೆ ಒಂದು ರೆಫರೆನ್ಸ್ ಇದೆ ಬಸವರಾಜ್ ಎಮ್ ಅಂಥೇಳಿ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರಾಗಿ ಹೇಳಿದ್ದಾನೆ, ವೇಟ್ ರಿಡಕ್ಷನ್ ಮಾಡಲಿಕ್ಕೆ ನೀವು ಜೇನುತುಪ್ಪವನ್ನು ತಂಪು ನೀರಲ್ಲೇ ಕುಡಿಬೇಕು. ಅದಕ್ಕೆ ರೀಸನ್ ಏನಂತ ಹೇಳಿದ್ರೆ, ಜೇನುತುಪ್ಪದ ಟೇಸ್ಟ್ ಸ್ವೀಟ್, ಅದರದ್ದು ಕ್ವಾಲಿಟಿಯಲ್ಲಿ ಅದು ರೂಕ್ಷ, ಅದ್ರ ಪೊಟೆನ್ಸಿಯಲ್ಲಿ ಅದು ಉಷ್ಣ. ಸೊ ಅದರ ಕ್ವಾಲಿಟಿಯಲ್ಲಿ ಅದು ರೂಕ್ಷ, ಆಮೇಲೆ ಪೊಟೆನ್ಷಿಯಲಿ ಉಷ್ಣ ಇರೋ ಕಾರಣ ಅದು ಡ್ರೈನೆಸ್ ಹೆಚ್ಚು ಮಾಡುತ್ತೆ, ಆಮೇಲೆ ಹೀಟ್ ಹೆಚ್ಚು ಮಾಡುತ್ತೆ. ಬಟ್ ಡ್ರೈನೆಸ್ ಹೆಚ್ಚು ಮಾಡಿದ ಕಾರಣ, ಹೀಟ್ ಹೆಚ್ಚಾದ ಕಾರಣ ಕಫ ಕಡಿಮೆ ಆಗುತ್ತೆ. ಆ ಕಫ ಕಡಿಮೆ ಆದರೆ ನೆಕ್ಸ್ಟ್ ಯಾರು ಹೆಚ್ಚಾಗ್ತಾರೆ? ಹೀಟ್ ಹೆಚ್ಚಾಗುತ್ತೆ. ಕಫ ಕಡಿಮೆ ಆದರೆ ವಾತ ಹೆಚ್ಚಾಗುತ್ತೆ, ರೂಕ್ಷ ಹೆಚ್ಚಾಗಿ. ಸೊ ವಾತ ಪಿತ್ತ ಎರಡು ಹೆಚ್ಚಾದರೆ ಏನಾಗುತ್ತೆ? ಅದ್ರ ಸೈಡ್ ಎಫೆಕ್ಟ್ ಬರುತ್ತೆ. ಅದ್ರ ಸೈಡ್ ಎಫೆಕ್ಟ್ ಏನೇನು ಬರ್ಬೋದು? ಉಷ್ಣ, ಆಮೇಲೆ ಡ್ರೈನೆಸ್ ಹೆಚ್ಚಾದರೆ ರಕ್ತಪಿತ್ತ ರೋಗಗಳು ಹೆಚ್ಚಾಗ್ಬೋದು, ಆಮೇಲೆ ಗ್ಯಾಸ್ ಟ್ರಬಲ್ ಹೆಚ್ಚಾಗ್ಬೋದು, ಆಮೇಲೆ ನಿದ್ದೆ ಕಡಿಮೆ ಆಗ್ಬೋದು, ಜಾಯಿಂಟ್ ಪೇನ್ ಹೆಚ್ಚಾಗ್ಬೋದು, ಬಿಳಿ ಕೂದಲ ಹೆಚ್ಚಾಗ್ಬೋದು, ಸ್ಕಿನ್ ಡ್ರೈನೆಸ್ ಹೆಚ್ಚಾಗ್ಬೋದು. ಎಲ್ಲ ಸ್ಕಿನ್ ಡಿಸೀಸಸ್, ಕೆಲವು ಸ್ಕಿನ್ ಡಿಸೀಸ್ಗಳಲ್ಲಿ ಸ್ಕೇಲಿಂಗ್ ಆಗಿಬಿಟ್ಟು ಅಂದರೆ ಎಕ್ಸಿಮಾ, ಸೋರಿಯಾಸಿಸ್, ಸ್ಕೇಲಿಂಗ್ ಹೆಚ್ಚಾಗ್ಬೋದು. ಯಾಕಂದರೆ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಆದ ಕಾರಣ ಜೇನುತುಪ್ಪನ ನೀವು ತಂಪು ನೀರಲ್ಲಿ ಕುಡೀರಿ. ಅದ್ರ ಉಷ್ಣತೆ ಕಂಟ್ರೋಲ್ ಇದ್ದುಬಿಟ್ಟು ನಿಮಗೆ ಕಫ ಮೇದಾಹಾರ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಿ ವೇಟ್ ರಿಡಕ್ಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು.